ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ 86ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಲೋಕಸಭೆ ಚುನಾವಣಾ ಯಾತ್ರಾ ನಡೆಸ್ತಾ ಇದೆ. ಲೋಕಸಭೆ ಚುನಾವಣಾ ಯಾತ್ರಾ ನಡೆಸುವಂಥ ಸಂದರ್ಭದಲ್ಲಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಇದೊಂದು ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡತಕ್ಕಂಥ ವಿಶೇಷತೆ, ಭೇಟಿ ನೀಡತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ, ಕೆಲವೊಂದಿಷ್ಟು ಯೋಚನೆಗಳಲ್ಲಿ ನ್ಯೂಸ್ 43 ಇಂಡಿಯಾ ಸಂಚಾರ ನಡೆಸ್ತಾ ಇತ್ತು. ಸಂಚಾರ ನಡೆಸುವಂಥ ಸಂದರ್ಭದಲ್ಲಿ ಹುಡುಕಾಟ ನಡೆಸಿತ್ತು. ಯಾರಿದ್ದಾರೆ, ಯಾರ ಕಡೆ ಒಲವಿದೆ, ಯಾರ ಕಡೆ ಹಿನ್ನಡೆ ಇದೆ, ಯಾರಿಗೆ ಮುನ್ನಡೆ ಇದೆ ಅಂತೇಳಿ. 2004ರಿಂದ 2019 ವಿಜಯೋತ್ಸವ ನಂತರದಿಂದ ಸತತವಾಗಿ 4 ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಗದ್ದುಗೇರಿದ್ದಾರೆ. ಅದಕ್ಕೆ ಹಿಂದುಗಡೆ IG ಸನದಿ, ಮುಷರಫ್, ಫಾರೂಕ್ ಅವರು ಕೂಡ ಸತತವಾಗಿ ಕಾಂಗ್ರೆಸ್ ಪಕ್ಷದ ವಿಜಯೋತ್ಸವ ಆಚರಣೆ ಮಾಡ್ತಾ ಬಂದರು. ಆದರೆ ಇಲ್ಲಿ ಪೈಪೋಟಿವಾಗಿ 2004ರಲ್ಲಿ ಮಂಜುನಾಥ್ ಕುನ್ನೂರವರ ವಿರುದ್ಧವಾಗಿ ಪೈಪೋಟಿ ಮಾಡಲಿಕ್ಕೆ ಸಲೀಂ ಅಹಮದ್ ಅವರು ಬಂದರು, IG ಸನದಿಯವರು ಬಂದರು, ಪರಾಭವಗೊಂಡರು. 2014ರಲ್ಲಿ 19ರಲ್ಲಿ ಮತ್ತು 9, 14, 19ರಲ್ಲಿ 9ರಲ್ಲಿ ಶಿವಕುಮಾರ್ ಉದಾಸಿಯವರು ಪ್ರಥಮ ಬಾರಿಗೆ ಚುನಾವಣೆಗೆ, ಲೋಕಸಭೆ ಚುನಾವಣೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಕಾರ್ಯ ಅಧ್ಯಕ್ಷ KPCCಯ ಸಲೀಂ ಅಹಮದ್ ಅವರು ಪರಾಭವಗೊಂಡರು. 9ರಲ್ಲಿ 14ರಲ್ಲಿ ಬದಲಾವಣೆ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ 19ರಲ್ಲಿ ಇಂದಿನ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರ ಸಹೋದರಾದ DR ಪಾಟೀಲ್ಗೆ ಅವಕಾಶ ಕೊಟ್ಟರು. ಅವರು ಕೂಡ ಪರಾಭವಗೊಂಡರು. ಇವೆಲ್ಲವನ್ನು ಮಹತ್ವಪೂರ್ಣ ಬೆಳವಣಿಗೆದೊಂದಿಗೆ ಇಂದು ನ್ಯೂಸ್ 43 ಇಂಡಿಯಾ ಜೊತೆ ಹಿರೇಕೆರೂರು 86ನೇ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಂಜುನಾಥ್ ತಂಬಕದ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಜನಪ್ರಿಯ ನಾಯಕರು, ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ 1981ರಲ್ಲಿ ಕಲಘಟಗಿ ವಿಧಾನಸಭಾ ಕ್ಷೇತ್ರದ 1951ರಲ್ಲಿ ಕಲಘಟಗಿ ಮಾರ್ಗದರ್ಶನ ಕ್ಷೇತ್ರದ ಅಂದಿನ ಸಂದರ್ಭದಲ್ಲಿ ಶಾಸಕರಾಗಿರ್ತಕ್ಕಂಥವರು ಇವರ ಅಜ್ಜನವರು. ಅವರ ಮಾರ್ಗದರ್ಶನ, ಅವರ ಹಾದಿ, ಅವರು ಕೆಲವೊಂದಿಷ್ಟು ಬರೆದು ಹೋಗಿರ್ತಕ್ಕಂಥ ಕೆಲವೊಂದಿಷ್ಟು ದಾರಿಯ ಯೋಚನೆಗಳನ್ನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥ ಮಂಜುನಾಥ್ ಅವರು ಕೂಡ ಈ ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಈ ಸಿಟಿಯಲ್ಲಿ ಹುಡುಕಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಮಗೆ ಸಿಕ್ಕಿದ್ದಾರೆ. ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋದು ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಮಂಜುನಾಥ್ ಸರ್ ಅವರೇ, ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ತಾವು ಒಂದು ನಿಮ್ಮ ವೈಯಕ್ತಿಕ ಕೆಲಸದಲ್ಲಿ ಹೋದಂಥ ಸಂದರ್ಭದಲ್ಲಿ ನಮಗೆ ತಾವು ಸಿಕ್ಕಿದ್ರಿ. ತಾವು ನಮಗೆ ತಮ್ಮ ಫಾರ್ಮ್ ಹೌಸ್ಗೆ ಬರಮಾಡಿಕೊಂಡ್ರಿ. ನಂತರ ಈ ಕ್ಷೇತ್ರದಲ್ಲಿ ತಾವು ಪ್ರಬಲ ಟಿಕೆಟ್ ಆಕಾಂಕ್ಷಿ ಇದ್ರಿ, ಆದರೆ ಆ ಅವಕಾಶ ನಿಮಗೆ ಸಿಗಲಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಪ್ರಭಾವದಿಂದ ಬೆಳೆದಂಥವರು, ಪ್ರಭಾವಿ ನಾಯಕರಾದಂಥವರು ತಾವು. ಯಾಕೆ ಸರ್ ನಿಮ್ಗೆ ಯಾಕೆ ಅವಕಾಶ ಸಿಗಲಿಲ್ಲ? ಇವೆಲ್ಲ ಪೂರ್ಣ ಬೆಳವಣಿಗೆ ಮತ್ತು ಲೋಕಸಭೆ ಚುನಾವಣಾ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಪೂರ್ವಕವಾಗಿ ನೀವು ನಿಮ್ಮನ್ನು ರಾಜಕೀಯ ಜೀವನಕ್ಕೆ ಮತ್ತು ಸಮಾಜ ಸೇವೆಗೆ ಯಾವಾಗಿಂದ ಪ್ರಾರಂಭ ಮಾಡಿಕೊಂಡ್ರಿ? ಎಲ್ಲರಿಗೂ ನಮಸ್ಕಾರ. ನಾನು 2020ಕ್ಕೆ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣೆ ಅಧಿಕಾರಿಯಾಗಿ ನಾನು ನಿವೃತ್ತಿ ಹೊಂದಿ, ಜುಲೈ ತಿಂಗಳಲ್ಲಿ ನಿವೃತ್ತಿ ಹೊಂದಿ ನಾನು ಊರಿಗೆ ಬಂದೆ. ಯಾವ ಪೋಸ್ಟ್ನಲ್ಲಿ? ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, APCCF ಅಂತಾರೆ, ಅಡಿಷನಲ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ. 2020 ಜುಲೈನಲ್ಲಿ ನಿವೃತ್ತಿ ಆದೆ. ತಮಗೆಲ್ಲ ಗೊತ್ತಿದ್ದಾಗೆ ಆವಾಗ ಕೊರೋನಾ ಭಾಳ ಪೀಕ್ನಲ್ಲಿ ಹರಡ್ತಾ ಇತ್ತು. 19 ಮಾರ್ಚು, 20 ಮಾರ್ಚಿಂದ ಆಲ್ಮೋಸ್ಟ್ ಪ್ರಾರಂಭ ಆಗಿತ್ತು. ಲಾಕ್ಡೌನ್ ಎಲ್ಲ ಶುರುವಾಗಿತ್ತು. ನಾನು ಊರಲ್ಲಿ ಜಮೀನು, ತೋಟ ಎಲ್ಲ ಆಸ್ತಿ ಎಲ್ಲ ಇದ್ದಿದ್ದರಿಂದ ನಾನು ನಿವೃತ್ತಿ ನಂತರ ಸೀದಾ ನಾನು ನಮ್ಮ ಊರಿಗೆ ಬಂದೆ, ಹಿರೇಕೆರೂರಿಗೆ ಬಂದೆ.
ನನ್ನ ಮೊದಲಿಂದಲೂ ನನ್ನ ಒಂದು ಗುರಿ ಇತ್ತು ಜೀವನದಲ್ಲಿ. ನಾನು 10ನೇ ವರ್ಷ ಇದ್ದಾಗ ನಾನು ಊರು ಬಿಟ್ಟಿದ್ದೆ, ಸೈನಿಕ ಶಾಲೆ ಬಿಜಾಪುರ ಸೇರಿದ್ದೆ. ನಂತರದಲ್ಲಿ ಕೃಷಿ ಕಾಲೇಜ್ ಧಾರವಾಡದಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ನಾನು ಆಲ್ ಇಂಡಿಯಾ ಫಾರೆಸ್ಟ್ ಸರ್ವಿಸ್ಗೆ ಸೇರಿದೆ, ರಾಜ್ಯ ಅರಣ್ಯ ಸೇವೆ ಮುಖೇನ. ನಂತರ ನಾನು 40 ವರ್ಷ ಸೇವೆ ಮಾಡಿ ನಾನು ವಾಪಸ್ಸು ಚಿಕ್ಕ ವಯಸ್ಸಿನಲ್ಲೇ ನಾನು ಊರು ಬಿಟ್ಟಿದ್ದರಿಂದ ನಾನು ವಾಪಸ್ ನಮ್ಮ ಊರಿಗೆ ಬಂದು ನೆಲೆಸ್ಬೇಕು, ನಮ್ಮ ಜನರ ಸೇವೆ ಮಾಡಬೇಕು. ನಮ್ಮ ತಂಬಾಕದ ಫ್ಯಾಮಿಲಿ ಮೊದಲಿಂದಲೂ ಜನರ ಮಧ್ಯದಲ್ಲಿ ಇದ್ದಂಥವ್ರು, ಜನರ ಸೇವೆ ಮಾಡ್ಕೊತ ಇದ್ದವರು. ನಮ್ಮ ಹಿರಿಯರು ಭಾಳ ಪುಣ್ಯವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. 1905ರಲ್ಲಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಮಾಡಿದ್ದಾರೆ. 1952ರಲ್ಲಿ ನಮ್ಮ ಅಜ್ಜಿನವರು ದ್ಯಾವಪ್ಪ ತಂಬಾಕದ ಅಂಥೇಳಿ ಇಲ್ಲಿ ಶಾಲೆ ಪ್ರಾರಂಭ ಮಾಡಿದರು. ಇವತ್ತಿಗೆ ಒಂದು 10ರಿಂದ 14 ಸಾವಿರ ಮಕ್ಕಳು ಓದ್ತಾ ಇದ್ದಾರೆ. PLD ಬ್ಯಾಂಕ್ ಮಾಡಿದರು, KCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು, TAPCMS ತಾಲೂಕು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಸೊಸೈಟಿ ಆವಾಗ ಮಾಡಿದರು. ಹೀಗಾಗಿ ಜನರ ಮಧ್ಯದಲ್ಲೇ ಇದ್ಕೊಂಡು ಜನರ ಸೇವೆ ಮಾಡ್ತಾನೆ ಇದ್ದರು. ಮತ್ತು ಮೇಲಾಗಿ ನಾವು ಹಿರೇಕೆರೂರು ತಾಲೂಕು ಆಗಲಿಕ್ಕೆ ನಮ್ಮ ಹಿರಿಯರು ಸುಮಾರು ಒಂದು 25ರಿಂದ 30 ಎಕರೆ ದಾನವಾಗಿ ನೀಡಿ ನಮ್ಮ ಹಿರೇಕೆರೂರು ಇವತ್ತಿಗೆ ತಾಲೂಕು ಆಗಲಿಕ್ಕೆ ಕಾರಣಭೂತರಾಗಿದ್ದಾರೆ. ಹೀಗಾಗಿ ನಾವು ಮೊದಲಿಂದಲೂ ಈ ಜನರ ಒಂದು ಮಧ್ಯದಲ್ಲಿ ಜನರ ಸೇವೆ ಮಾಡ್ಕೊಂಡು ಆ ಒಂದು ಇಚ್ಛಾಶಕ್ತಿ ನನಗಿದ್ದರಿಂದ ನಾನು ವಾಪಸ್ಸು ಹಿರೇಕೆರೆಗೆ ಬಂದು ಇಲ್ಲೇ ನಾನು ಮೊದಲನೇ ನನಗೆ ಬಂದಂಥ ಜಮೀನಿನಲ್ಲಿ ನಾನು ವ್ಯವಸಾಯ ಮಾಡ್ತಾಯಿದ್ದೆ. ನಾನು ಕೃಷಿ ಪದವೀಧರ ಆಗಿದ್ದರಿಂದ ವ್ಯವಸಾಯ ಮಾಡಿಕೊಂಡು ನಾನು ಗಿಡ ಮರಗಳನ್ನೆಲ್ಲ ಬೆಳೆಸ್ಕೊಂಡು ತೋಟ ಮಾಡಿಕೊಂಡು ದನಕರುಗಳು ಇಟ್ಕೊಂಡು ಮೊದಲಿಂದ ನನಗೆ ಹವ್ಯಾಸ ಇತ್ತು. ನಾನು ಆ ರೀತಿ ಮಾಡ್ತಾಯಿದ್ದೆ. ನಿವೃತ್ತಿ ನಂತರ ನನಗೆ ಅನುಕೂಲ ಆಯಿತು. ಕೋವಿಡ್ ಸಮಯದಲ್ಲಿ ನಾನು ರಾಜಕೀಯಕ್ಕೆ ಧುಮುಕಿದೆ. ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಒಲವಿತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಕೊಡುಗೆ ಅಪಾರ. ದೇಶ ಕಟ್ಟಿದವರು ಕಾಂಗ್ರೆಸ್ ಪಕ್ಷ. ಯಾಕಂದರೆ ಬ್ರಿಟಿಷರು ಬಿಟ್ಟು ಹೋದಾಗ ತಮಗೆಲ್ಲ ತಿಳಿದ ಹಾಗೆ ಕಡು ಬಡತನದಲ್ಲಿ ಜೀವನ ಸಾಗಿಸಿದ್ದಾರೆ. ನಮ್ಮ ತಂದೆಯವರು ಹೇಳ್ತಾಯಿದ್ರು, ನಮ್ಮದು 350-400 ಎಕರೆ ಜಮೀನಿದ್ದರೂ ಕೂಡ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇರ್ತಿರಲಿಲ್ಲ, 2 ಹೊತ್ತು ಊಟಕ್ಕೆ ಸರಿಯಾಗಿ ಇದು ಆಹಾರ ಸಿಗ್ತಾ ಇರಲಿಲ್ಲ. ಅಂಥ ಜಮೀನು ಎಲ್ಲ ಇದ್ರೂ ಅಂಥ ಒಂದು ಕಠಿಣ ಪರಿಸ್ಥಿತಿ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಂಥ ಸಮಯದಲ್ಲಿ ಅಧಿಕಾರ ವಹಿಸ್ಕೊಂಡು ದೇಶವನ್ನು ಮುನ್ನಡೆಸಿ ದೇಶವನ್ನು ಕಟ್ಟುವಂಥದ್ದು, ಒಂದು ಗ್ರಾಸ್ ರೂಟ್ ಲೆವೆಲಿಂದ ಕಟ್ಟುವಂಥದ್ದನ್ನು ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಆ ಒಂದು ಇತಿಹಾಸ ಮನಗಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರಿಕೊಂಡೆ. ನಾನು ಎಲ್ಲಿ ಸೆಂಟ್ರಲ್ ಲೀಡರ್ಸ್ ಆಗಲಿ ಸ್ಟೇಟ್ ಲೀಡರ್ಸ್ ಆಗಲಿ ನಾನು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ಇಲ್ಲಿ ಸಮಾಜ ಸೇವೆಗೆ ಧುಮುಕಿದೆ. ಕೊರೋನಾ ತುಂಬ ಪೀಕ್ ಲಾಕ್ಡೌನ್ ಇದ್ದಿದ್ದರಿಂದ ಆಹಾರದ ಕೊರತೆ, ಮಧ್ಯಾಹ್ನದ ಹೊತ್ತಿನಲ್ಲಿ ಬಂದಂಥ ಹಾಸ್ಪಿಟ್ಲಿಗೆ ಸೇರಿದಂಥವ್ರು ಮತ್ತು ಬಂದಂಥವ್ರು ಆಹಾರದ ಕೊರತೆ ತುಂಬ ಇತ್ತು. ಲಾಕ್ಡೌನ್ ಇತ್ತು, ಮಧ್ಯಾಹ್ನ ಊಟ ಅಂತೂ ಸಿಗ್ತಾಯಿರಲಿಲ್ಲ, ನೀರು ಸಿಗ್ತಾಯಿರಲಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ಮುಖಂಡರು ಎಲ್ಲರೂ ಸೇರಿಕೊಂಡು ನಾನು ಫುಡ್ ಪ್ಯಾಕೆಟ್ ಹಂಚಲಿಕ್ಕೆ ಪ್ರಾರಂಭ ಮಾಡಿದೆ. ದಿವಸಕ್ಕೆ 1000 ಪ್ಯಾಕೆಟು ಎಲ್ಲ ಹಾಸ್ಪಿಟಲ್ಸ್ ಕವರ್ ಮಾಡಿಕೊಂಡು, ಮತ್ತು ವಾರಿಯರ್ಸ್ ಇದ್ರಲ್ಲ, ಕೋವಿಡ್ ವಾರಿಯರ್ಸು ಎಲ್ಲ ಈ ಕೋವಿಡ್ ವಾರಿಯರ್ಸ್ ಭಾಗವಹಿಸಿದಂಥ ಎಲ್ಲ ಸರ್ಕಾರಿ ಕರ್ಮಚಾರಿಯವರು ಎಲ್ಲರಿಗೂ ಕೂಡ ಫುಡ್ ಪ್ಯಾಕೆಟ್, ಪೊಲೀಸರಿಂದ ಹಿಡ್ಕೊಂಡು ಆಶಾ ಕಾರ್ಯಕರ್ತರು, ವಾಲಂಟಿಯರ್ಸು, ಹೀಗೆ ಎಲ್ಲರಿಗೂ ಕೂಡ ತಾಲೂಕು ರಟ್ಟಹಳ್ಳಿ ಮತ್ತು ಹಿರೇಕೆರೆ 2 ತಾಲೂಕಿಗೂ ನಾನು ಸ್ವತಃ ನನ್ನ ವೆಹಿಕಲ್ನಲ್ಲೇ ನನ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು 1000 ಪ್ಯಾಕೆಟ್ ಮಾಡಿಕೊಂಡು ಬಾಕ್ಸ್ ಮಾಡಿಕೊಂಡು ಹೈಜೀನಿಕ್ವಾಗಿ ಫುಡ್ಡನ್ನು ನಾನು ಸುಮಾರು 15 ದಿವಸ ಫಸ್ಟ್ ಲಾಕ್ಡೌನು ಪ್ರಾರಂಭ ಮಾಡಿದೆ. ಸರ್ವಿಸ್ ಕೊಟ್ಟೆ ಜನರಿಗೆಲ್ಲ. ಅದರಿಂದ ಅನುಕೂಲ ಆಯಿತು. ಅದರಿಂದ ನಾನು ಹಲವಾರು ಜನರ ಒಂದು ಮೆಚ್ಚುಗೆಗೆ ಪಾತ್ರ ಆದೆ. ತದನಂತರ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಲಾಢ್ಯವಾಗಿ ಬೆಳೆದಿದ್ದಂಥ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. ಜನತಾ ಪಾರ್ಟಿಯಲ್ಲಿ
ಕೃಷಿ ಮಂತ್ರಿ ಆಗಿದ್ರು ಬಿ ಸಿ ಪಾಟೀಲ್, ಶಾಸಕರಾದಂಥ ಬಿ ಸಿ ಮೊದಲಿಗೆ ಜನತಾದಳ ಅಂತ ಭಾರತೀಯ ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಬಂದು ಆಮೇಲೆ ಕಾಂಗ್ರೆಸ್ಸು, ಆಮೇಲೆ ಕಾಂಗ್ರೆಸ್ ಬಿಟ್ಟು ಹೋಗಿ ಆಮೇಲೆ ಇದಕ್ಕೆ ಬಿ ಜೆ ಪಿಗೆ ಬಂದು ಬಲವಾದ ಇದು. ಅದ್ರ ಜೊತೆಗೆ ಯು ಬಿ ಬಣ್ಕಾರ್ ಕೂಡ ಒಂದು ಪ್ರಬಲವಾದ ನಮ್ಮ ಹಿರೇಕೆರೂರು ರಟ್ಟಳ್ಳಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರಬಲವಾದ ಶಕ್ತಿ. ಸೊ ಯು ಬಿ ಬಣ್ಕಾರ್ ಅವರು ಇದನ್ನು ಯಾವುದು ಬೈ ಎಲೆಕ್ಷನ್ನಲ್ಲಿ ಅವರು ಇದನ್ನು ತ್ಯಾಗ ಮಾಡಿದರು. ಅವ್ರಿಗೆ ಸರ್ಕಾರದಲ್ಲಿ ಅಧಿಕಾರ ಕೊಟ್ಟರು. ಅವ್ರಿಗೆ ಬಿ ಸಿ ಪಾಟೀಲ್, ಯು ಬಿ ಬಣ್ಕಾರ್ ಬಿ ಸಿ ಪಾಟೀಲ್ ಸೇರಿಕೊಂಡು ನಮ್ಮ ಆವಾಗಿನ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ವಿರುದ್ಧವಾಗಿ ಆರಿಸಿ ಬಂದು ಸರ್ಕಾರ ಇರೋದ್ರಿಂದ ಬಿ ಎಚ್ ಬನ್ನಿಕೋಡ್ರ ಇಂದ ಅಷ್ಟು ದೊಡ್ಡ ಅವರಿಬ್ಬರೂ ಸೇರಿದ್ರು ಸುಮಾರು 80,555 ಮತಗಳಿಂದ ಸೋತಿದ್ರು ಅವರು. ಯಾರು? ಯು ಬಿ ಬಣ್ಕಾರ್ ಅವರು. ಆದರೂ ಕೂಡ ಇಬ್ಬರು ಸೇರಿದ್ರು 80,000 1,60,000 ಮತ ತೊಗೋಬೇಕಾಗಿತ್ತು. ಅವರು ಕೇವಲ 85,000 ಮತ ತೊಗೊಂಡ್ರು. 60,000 ಮತ ತೊಗೊಂಡು 25,000 ಮತಗಳ ಕೊರತೆಯಿಂದ, ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಠೇವಣಿ ಹೋಗ್ಬೇಕಾಗಿತ್ತು ಆವಾಗ. ಹಂಗೆ ನೋಡಿದ್ರೆ. ಆದರೆ ಕಾಂಗ್ರೆಸ್ ಪಕ್ಷದ ಒಂದು ಭದ್ರವಾದ ಬುನಾದಿ ಈ ನಮ್ಮ ಹಿರೇಕೆರೂರು ಮತ್ತು ರಟ್ಟಳ್ಳಿ ತಾಲೂಕು ಮತ್ತು ಬನ್ನಿಕೋಡ್ರವರ ಒಂದು ಸೇವಾ ಮನೋಭಾವನೆ. 2 ಟೈಮ್, ಒಂದು ಸರಿ ಅವರು ಪಕ್ಷೇತರರಾಗಿ ಆರಿಸಿ ಬಂದಾರ, ಆಮೇಲೆ ಒಂದು ಸರಿ ಅವರು ಇದರಿಂದ ಜೆ ಡಿ ಜನತಾದಳದಿಂದ ಪ್ರಬಲವಾದ ನಾಯಕರು ಮತ್ತು ಸಮಾಜ ಸೇವೆ ಭಾಳಷ್ಟು ಮಾಡ್ಯಾರ. ರೈತಾಪಿ ಜನರಿಗಂತೂ ಭಾಳಷ್ಟು ಮಾಡ್ಯಾರ. ನೀರಾವರಿ ಅಪ್ಪರ್ ತುಂಗ ನೀರಾವರಿದ ಹರಿಕಾರರವರು. ಸೊ ಹಾಗಾಗಿ ಅವರ ಅಷ್ಟು ಒಂದು ಇದಿದ್ರು ಕೂಡ ಅಷ್ಟು 60,000 ಮತ ಪಡೀಲಿಕ್ಕೆ ಸಾಧ್ಯ ಆಯಿತು. ಇಬ್ಬರು ವಿರುದ್ಧ, ಇಬ್ಬರು ಬಲವಾದ, ಅದು ಸರ್ಕಾರದ ಬಿ ಜೆ ಪಿ ಸರ್ಕಾರ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರೂ ಕೂಡ ತದನಂತರ ಇವರು ಬಿ ಸಿ ಪಾಟೀಲ್ ಮಂತ್ರಿ ಇದಲ್ಲಾದರೂ ಭಾಳ ಅಷ್ಟು ಭ್ರಷ್ಟಾಚಾರ, ಜನರಿಗೆ ಕಿರುಕುಳ, ಏನು ತನ್ನ ಒಂದು ಭಾಳ ಸೆಲ್ಫಿಶ್ ಮೋಟಿವ್ ಇಟ್ಕೊಂಡು ರಾಜಕಾರಣ ಇದು ಮಾಡಿಕೊಂಡು ಇದು ಊರಲ್ಲಿ ಸ್ವಾರ್ಥಕ್ಕೋಸ್ಕರ ಅದೇನಂತ ಸ್ವಜನ ಇದು ಪಕ್ಷಪಾತ ಅಂತಾರಲ್ಲ, ಎಲ್ಲದರಲ್ಲೂ ತನಗೆ ಬೇಕಾದವ್ರು ಮಾತ್ರ, ತನ್ನ ಬಂಧು ಬಳಗದವ್ರನ್ನ ಮಾತ್ರ ಇದು ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಕಡೆಗಣಿಸಿ ತಾಲೂಕಿನಲ್ಲಿ ಎಲ್ಲ ರೀತಿಯ ಒಂದು ಇದು ಒಂದು ಕೆಟ್ಟ ದುರಾಡಳಿತ ಒಂದು ಇತ್ತು. ಅದನ್ನು ಹೋರಾಟ ಮಾಡಲಿಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಸೇರಿಕೊಂಡು ನಾನು ಬನ್ನಿಕೋಡ್ರು, ಆವತ್ತಿನ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಪಿ ಡಿ ಬಸನಗೌಡರು, ಆಮೇಲೆ ನಮ್ಮ ರಮೇಶ್ ಮಡಿವಾಳರು, ವಾಸಣ್ಣ ದ್ಯಾವಕ್ಳವರು, ಹೀಗೆ ಒಂದು ಸುಮಾರು ಒಂದು 20-25 ಜನ ಸೇರಿಕೊಂಡು ನಾವು ಸಂಘಟನೆ ಮಾಡಿಕೊಂಡು ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ನಮ್ಮ ಬನ್ನಿಕೋಡ್ರ ಅದರಲ್ಲಿ ನಮ್ಗೆ ಮೇನ್ ಬೆಂಬಲ, ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ 3 ವರ್ಷ ಸತತವಾಗಿ ನಾವು ಕಾರ್ಯಕ್ರಮ ಹಾಕ್ಕೊಂಡು ಕಾಂಗ್ರೆಸ್ ಪಕ್ಷನ ಒಂದು ಏನೂ ಇಲ್ಲದ ಕಾಂಗ್ರೆಸ್ ಪಕ್ಷ, ಯಾಕಂದರೆ ಇವನು ಬಿ ಸಿ ಪಾಟೀಲ್ನ ದಬ್ಬಾಳಿಕೆಯಲ್ಲಿ ಯಾರೂ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಲ್ತಾ ಇರಲಿಲ್ಲ, ಸಮೀಪ ಕೂಡ ಬರ್ತಾ ಇಲ್ಲ. ಎಂಥ ಕಾರ್ಯಕ್ರಮ, ಎಂಥ ಅಚ್ಚುಕಟ್ಟಾದ ಕಾರ್ಯಕ್ರಮ ಮಾಡಿದರೂ ಕೇವಲ ಒಂದು 200-300 ಜನ ನಾವು ವಾಲಂಟಿಯರಾಗಿ ಸೇರಿಸಲಿಕ್ಕೆ ಭಾಳ ಕಷ್ಟಪಡಬೇಕಾಗ್ತದೆ. ಅಂಥ ಒಂದು ಪ್ರಸಂಗದಲ್ಲಿ ನಾವು ಎದೆಗುಂದಿದೆ. ನಾವು ಪಕ್ಷವನ್ನು 3 ವರ್ಷ ಸತತವಾಗಿ ಕಚೇರಿ ಮಾಡಿ, ಹಿರೇಕೆರೂರಲ್ಲಿ ಕಾಂಗ್ರೆಸ್ ಪಕ್ಷ ಕಚೇರಿ ಇರಲಿಲ್ಲ, ಕಚೇರಿ ಮಾಡಿದೆ. ರಟ್ಟಹಳ್ಳಿಯಲ್ಲೂ ಕಾಂಗ್ರೆಸ್ ಪಕ್ಷ ಕಚೇರಿ ಇಲ್ಲ, ಕಚೇರಿ ಮಾಡಿದೆ. ಮತ್ತು ಎಲ್ಲ ಸಂಘಟನೆ, ಎಲ್ಲ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ಕರೆ ಮೇರೆಗೆ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ದಾವಲ್ಲ, ಎಲ್ಲ ಕಾರ್ಯಕ್ರಮವನ್ನು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಮಾಡಿದ್ವಿ. ಆಮೇಲೆ ಪ್ರತಿಯೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮತ್ತು ಅವರು ಎಲ್ಲೆಲ್ಲಿ ಹಮ್ಮಿಕೊಳ್ತಾರೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಆಮೇಲೆ ನಮ್ಮ ಮುಖಂಡರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ನಾವು ಇದರಿಂದ ಚಳಿಕೆರೆಯಿಂದ ಬಳ್ಳಾರಿವರೆಗೂ ನಾವು ಅದರಲ್ಲಿ ನಮ್ಮ ಹಿರೇಕೆರೂರು ರಟ್ಟಹಳ್ಳಿ ವತಿಯಿಂದ ನಾವೆಲ್ಲ ಸ್ವ ಇಚ್ಛೆಯಿಂದ ಹೋಗಿ ನಾವೆಲ್ಲ ಭಾಗವಹಿಸಿ ಉಳ್ಕೊಂಡು ಮತ್ತು ಇದು ಮಾಡಿದ್ವಿ. ಹೀಗಾಗಿ ಹಲವಾರು ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ ಕೊನೆಗೆ ನಾವು ಕಾಂಗ್ರೆಸ್ ಪಕ್ಷನ ಒಂದು ಮಟ್ಟಕ್ಕೆ, ಒಂದು ಬಿ ಸಿ ಪಾಟೀಲ್ಗೆ ಯಾವುದೇ ಹೆದರಿಕೆ ಏನಿಲ್ದಂಗೆ ನಾವು ಜಯಿಸ್ಬೋದು ಅನ್ನೋ ಒಂದು ಇದನ್ನು ಬೆಳೆಸ್ಕೊಂಡ್ವಿ ನಾವು. ಕಂಟಿನ್ಯೂ.
ಆ ಒಂದು ಮಟ್ಟಕ್ಕೆ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ್ವಿ. ಒಂದು ಸ್ವಾಭಿಮಾನದಿಂದ, ಆಮೇಲೆ ಒಂದು ದೇಶ ಪ್ರೇಮ. ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಏನು ತ್ಯಾಗ ಮಾಡಿದೆ, ಕಾಂಗ್ರೆಸ್ ಏನು ನಾವು ಯಾವ ರೀತಿಯಿಂದ ಈ ದೇಶ ಕಟ್ಟಿದ್ದೇವೆ ಅದನ್ನೆಲ್ಲ ನಾವು ಮೆಲುಕು ಹಾಕ್ತಾ ಪಾದಯಾತ್ರೆ ಮಾಡ್ತಾ ಎಲ್ಲ ಕಡೆಗೂ ಪಾದಯಾತ್ರೆ ಮಾಡಿದ್ವಿ. ನಮ್ಮ ಅಧ್ಯಕ್ಷರ ಕರೆ ಮೇರೆಗೆ ಪಾದಯಾತ್ರೆ ಮಾಡಿ ಜನರ ಸಂಘಟನೆ ಮಾಡಿದ್ವಿ, ತಿಳಿಸಿ ಹೇಳಿದ್ವಿ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿತ್ತು ಈ ಕ್ಷೇತ್ರದಲ್ಲಂತೂ ಮಿತಿಮೀರಿ ಹೋಗಿತ್ತು. ರಾಜ್ಯದಲ್ಲಿ ಕೂಡ ಸ್ವತಃ ಮೋದಿಯವರು ಅಮಿತ್ ಶಾ ಅವರು ಅವರು ಬಂದರೂ ಕೂಡ ಯಾವುದೂ ಮರೆ ಮಾಚಲಿಕ್ಕೆ ಆಗಲಿಲ್ಲ. ರಾಜ್ಯದ ಮುಖಂಡರನ್ನ ಎಲ್ಲ ಬದಿಗೊತ್ತಿ ಅವರೇ ನೇರವಾಗಿ ಒಂದು ತಮ್ಮ ಪಕ್ಷದ ಇದನ್ನು ಪ್ರಚಾರ ಎಲ್ಲ ವಹಿಸ್ಕೊಂಡ್ರು ಕರ್ನಾಟಕದಲ್ಲಿ. ಆದರೂ ಕೂಡ ಯಾಕಪ್ಪ ಅಂತಂದರೆ ಜನ ಸೋತು ಯಾವ ರೀತಿಯಿಂದ ಸೋತೋಗಿದ್ದು ಅಂದರೆ ಶೋಷಣೆ ಆಗಿತ್ತು ಜನರದು. ಒಂದು ಕಡೆಗೆ ಬೆಲೆ ಹೆಚ್ಚಿಕೆ, ಪ್ರತಿಯೊಂದು ಬೆಲೆ ಹೆಚ್ಚಿಕೆ, ಇನ್ನೊಂದು ಕಡೆಗೆ ಒಂದು ಸಮಾಧಾನಕರ ಆಡಳಿತ ಇಲ್ಲ, ತೃಪ್ತಿ ಇಲ್ಲ. ಆಮೇಲೆ ಸರ್ಕಾರದ ಕಾರ್ಯಕ್ರಮಗಳು ಯಾವುದೂ ಸಿಕ್ಕಲಿಲ್ಲ. ಜನಪರ ಚಿಂತನೆ, ಜನಪರ ಕಾರ್ಯಕ್ರಮ, ಜನರಿಗೆ ಬೇಕಾಗಿರ್ತಕ್ಕಂಥ ವಿಶ್ವಾದ ಕಾರ್ಯಕ್ರಮಗಳು ಇರಲಿಲ್ಲ. ಹೌದು ನಾವು ಹೇಳ್ತಾ ಒಂದು ಪ್ರಕಾರದಲ್ಲಿ ಹೌದು. ಸೊ ಹಾಗಾಗಿ ನಮ್ಗೆ ಅನುಕೂಲ ಆಯಿತು. ನಾವು ಯಾವಾಗ ಇದನ್ನೆಲ್ಲ ಯೋಚನೆ ಮಾಡೋಕತ್ತು, ಯಾವಾಗ ನಾವು ಪ್ರಾರಂಭ ಮಾಡಿದ್ವಿ, ಕಾಂಗ್ರೆಸ್ಗೆ ಬೆಂಬಲ ಸಿಗ್ತಾಯಿತ್ತು. ಯಾವಾಗ ಕಾಂಗ್ರೆಸ್ ಒಂದು ಒಳ್ಳೆಯ ಸ್ಥಾನ, ಒಳ್ಳೆಯ ಮಟ್ಟಕ್ಕಿದೆ ಅಂತಂದಾಗ ಆವಾಗ ಹೊರಗಿನವರು ಇತರರು ಕಾಂಗ್ರೆಸ್ ಪರವಾಗಿಲ್ಲ, ಇಲ್ಲಿ ಕಾಂಗ್ರೆಸ್ ಒಂದು ಬಿ ಸಿ ಪಾಟೀಲ್ ಒಂದು ಫೈಟ್ ಕೊಡ್ಬೋದು ಆ ಮಟ್ಟಕ್ಕೆ ಬೆಳೆದಂತೆ ನಾನು ಆಕಾಂಕ್ಷಿಯಾಗಿದ್ದೆ. ಬನ್ನಿಕೋಡ್ರ ಆಕಾಂಕ್ಷಿಯಾಗಿದ್ದರು, ಮತ್ತು ದಿಗ್ವಿಜಯ ಹತ್ತಿ ಅಂತಿದ್ರು, ಅವ್ರು ಆಕಾಂಕ್ಷಿದ್ರು. ಪಿ ಡಿ ಬಸನಗೌಡರ ಆಕಾಂಕ್ಷಿದ್ರು. ಆಮೇಲೆ ನಮ್ಮ ಇನ್ನೊಬ್ಬರು ಮುಖಂಡರು ಕಂಡೇಬಾಗೂರು ಪಾಟೀಲ್ರು. ಹೀಗೆ ನಾವು ಒಂದು 7-8 ಜನ ಆಕಾಂಕ್ಷಿಗಾಗಿ ನಾವು ಒಟ್ಟಿಗೆ ಸೇರಿ ಸಂಘಟನೆ ಮಾಡ್ತಾಯಿದ್ವಿ. ಅಂದರೆ ನಮ್ಮಲ್ಲಿ ನಾವು ಮಾತಾಡಿಕೊಂಡು ಯಾರಿಗೆ ಟಿಕೆಟ್ ಸಿಗುತ್ತೆ, ಬನ್ನಿಕೋಡ್ರಿಗೆ ಸಿಗ್ಬೋದು, ನನಗೆ ಸಿಗ್ಬೋದು, ಯಾರಿಗೆ ಸಿಕ್ಕರೂ ಕೂಡ ನಾವು ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಸರಿ, ನಿಮ್ಮ ಯು ಬಿ ಬಣಕಾರ್ ಅವರಿಗೆ 85,378 ಮತವನ್ನು ಪಡೆದುಕೊಂಡ್ರೆ, ಬಿ ಸಿ ಪಾಟೀಲ್ರವರು ಈ ಕ್ಷೇತ್ರದಲ್ಲಿ 70,358 ಮತವನ್ನು ಪಡೆದುಕೊಂಡ್ರೆ 15,020 ಮತ ಅಂತರದಿಂದ ಸೋಲನ್ನು ಪರಾಭವಗೊಂಡಿರ್ತಕ್ಕ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಗ್ಯಾರಂಟಿ, ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಅಂದರೆ ಕಾಂಗ್ರೆಸ್ ಅಂದರೆ ಹಸ್ತದಲ್ಲಿರುವಂಥ 5 ಬಳ್ಳು, ಆ 5 ಬಳ್ಳಿನ ಸಮವಾಗಿ ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ 5 ಗ್ಯಾರಂಟಿನೂ 5 ರೀತಿಯಿಂದ, ಹೀಗೆ ಎಣಿಸಿದ್ರು 5, ಹೀಗೆ ಎಣಿಸಿದ್ರು 5. ಇನ್ನು 5 ರೀತಿಯಂಥ ಗ್ಯಾರಂಟಿಗಳನ್ನು ಕೊಟ್ಟರೆ ಆ ಗ್ಯಾರಂಟಿ ಈ ಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಸೌಲಭ್ಯ ಆಯಿತು, ನಿಮ್ಗೆ ಎಷ್ಟು ಅನುಕೂಲ ಆಯಿತು ಸರ್? ಕಾಂಗ್ರೆಸ್ ಪಕ್ಷ ಶುರುವಿಂದನೇ ನಾವು ಪ್ರಚಾರ ಪ್ರಾರಂಭ ಮಾಡಿದ್ದೇನೆ ಗ್ಯಾರಂಟಿಗಳಿಂದ. ನಮಗೆ ಗ್ರಾಸ್ ರೂಟ್ ಗ್ರೌಂಡ್ ಲೆವೆಲ್ನಲ್ಲಿ ನಮಗೆ ಅರಿವಿತ್ತು ಜನರು ಭಾಳ ಕಷ್ಟದಲ್ಲಿದ್ದಾರೆ ಅಂತ. ಅವ್ರನ್ನ ಈ ಸಮಯದಲ್ಲಿ ನಾವು ಕೈ ಹಿಡಿಬೇಕಂತ. ಯಾಕಂದರೆ ಭಾರತೀಯ ಜನತಾ ಪಕ್ಷ ದುರಾಡಳಿತದಿಂದ ಜನ ತತ್ತರಿಸಿ ಹೋಗಿದ್ರು. ಅದಕ್ಕೆ ನಾವು ನಮ್ಮ ಮುಖಂಡರು ಎಲ್ಲ ಒಂದು ಸರಿಯಾದ ತೀರ್ಮಾನ, ಮೊದಲನೇದಾಗಿ ಸ್ತ್ರೀ ಶಕ್ತಿ ಯೋಜನೆ ಅಂದರೆ ಉಚಿತ ಬಸ್ ಪ್ರಯಾಣ ಎಲ್ಲ ಕಡೆಗೂ ಮಹಿಳೆಯರು. ಸಾಮಾನ್ಯವಾಗಿ ನಿಮಗೆ ಗೊತ್ತು, ಮಹಿಳೆಯರು ತಮ್ಮ ಕುಟುಂಬದ ಒಂದು ಭಾರವನ್ನು ಸಾಮಾನ್ಯವಾಗಿ ಮಹಿಳೆಯರೇ ಹೆಚ್ಚಿನ ಭಾರವನ್ನು ವಹಿಸಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಶಕ್ತಿ ತುಂಬಲಿಕ್ಕೆ ಅವ್ರು ಎಲ್ಲ ರೀತಿಯಿಂದನೂ ಅವ್ರು ಎಲ್ಲೇ ಕೆಲಸಕ್ಕೆ ಹೋದರೂ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು, ಅದು ಹೊರೆ ಆಗಬಾರ್ದು ಅಂಥೇಳಿ ಫಸ್ಟು ಬಸ್ಸಿನ ಒಂದು ಸೌಲಭ್ಯ ಶಕ್ತಿ ಯೋಜನೆ ಮಾಡಿ ಉಚಿತ ಬಸ್ ಪ್ರಯಾಣ ಮಾಡಿದರು. ಆಮೇಲೆ ಎರಡನೇದು ಗೃಹಲಕ್ಷ್ಮಿ 2,000 ರೂಪಾಯಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವಂಥದ್ದು. ಮೂರನೆಯದು 10 kg ಅಕ್ಕಿ. ನಾಲ್ಕನೆಯದು ಗೃಹಜ್ಯೋತಿ 200 ಯೂನಿಟ್ವರೆಗೂ ಉಚಿತವಾದ ವಿದ್ಯುತ್ ಅದು ಆಯಿತು. 5ನೇದು ಯುವನಿಧಿ.
ಇವು 5 ಕಾರ್ಯಕ್ರಮಗಳ ಪ್ರಚಾರವನ್ನು ನಾವು ಪ್ರಾರಂಭದಿಂದಲೇ ನಾವು ಮಾಡ್ತಾ ಬಂದ್ವಿ. ನಾವು ಈ ಬೇರೆ ಎದ್ರ ಬಗ್ಗೆನೂ ಒಂದು ಭಾರತೀಯ ಜನತಾ ಪಕ್ಷ ದುರಾಡಳಿತ ಅದ್ರ ಬಗ್ಗೆ, ಎರಡನೇದು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಿಂದ ನಾವು ಜನರನ್ನು ನಾವು ಮೇಲೆತ್ತಲಿಕ್ಕಾಗ್ತದೆ, ಈ ಶೋಷಣೆ ಇದರಿಂದ ಈ ಒಂದು ವಾತಾವರಣದ ಮೇಲೆತ್ತಲಿಕ್ಕಾಗ್ತದೆ ಅಂಥೇಳಿ 5 ಗ್ಯಾರಂಟಿಯನ್ನು ಪ್ರಬಲವಾಗಿ ನಾವೆಲ್ಲ ಪ್ರತಿಯೊಂದು ಪ್ರಚಾರದಲ್ಲಿ ಮನೆಗೆ ಪ್ರಚಾರ, ಆಮೇಲೆ ಮನೆಗೆ ಗ್ಯಾರಂಟಿ ಕಾರ್ಡ್ ಕೊಟ್ವಿ ನಾವು. ಪ್ರತಿಯೊಬ್ಬರು ಮನೆಗೂ ಹೋಗಿ ವಿಶೇಷವಾಗಿ ಮಹಿಳೆಯರಿಗೆ ಕುಟುಂಬದವರೆಲ್ಲ ಸೇರಿಕೊಂಡು ಕುಟುಂಬದವರು ಎಲ್ಲರ ಹೆಸರು ಬರೆದ್ಬಿಟ್ಟು ಗ್ಯಾರಂಟಿ ಕಾರ್ಡು, ಆಮೇಲೆ ಅದನ್ನು ಸ್ವೀಕೃತಿ ನಾವು ಪಡ್ಕೊಂಡ್ವಿ. ಸ್ವೀಕೃತಿ ಪಡ್ಕೊಂಡು 40,000 50,000 ಗ್ಯಾರಂಟಿ ಕಾರ್ಡ್ ಹಿರೇಕೆರೆ ತಾಲೂಕಿನಲ್ಲಿ ಮತ್ತು ರಟ್ಟಹಳ್ಳಿ ತಾಲೂಕಿನಲ್ಲಿ ಪ್ರತಿ ಮನೆಗೆ ಹೋಗಿ ಪ್ರಚಾರ ಮಾಡಿದ್ವಿ. ಪಾದಯಾತ್ರೆ ಮುಖಾಂತರ ಹೆಚ್ಚಿನ ಪ್ರಚಾರ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆ. ನಮ್ಮ ಹತ್ರ ಯಾವ ಒಂದು ಸೌಲಭ್ಯ ದುಡ್ಡು ವೆಚ್ಚ ಮಾಡುವಲ್ಲಿಗೆ ನಮ್ಮ ಹತ್ರ ಯಾವ ಸೌಲಭ್ಯನೂ ಇರಲಿಲ್ಲ. ನಮಗೆ ಯು ಬಿ ಬಣಕಾರ್ ಪ್ರಬಲವಾದ ಒಂದು ತಾಲೂಕಿನಲ್ಲಿ ಶಕ್ತಿ. ಸೊ ಅವರು ಅಲ್ಲಿ ಅವರಿಗೆ ಸ್ಥಾನ ಸಿಗಲ್ಲ ಅಂಥೇಳಿ ಯಾವಾಗ ಅವ್ರಿಗೆ ಖಾತ್ರಿ ಆಯಿತು, ಅವರು ಅವ್ರಿಗೆ ಒತ್ತಡ ಜಾಸ್ತಿ ಆಯಿತು. ಅವ್ರ ಬೆಂಬಲಿಗರಿಂದ ಒತ್ತಡ ಜಾಸ್ತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರ್ಕೊಳ್ಳೋಣ, ಮುಂದೆ ಟಿಕೆಟಿಗೆ ಪ್ರಯತ್ನ ಮಾಡೋಣ ಅಂಥೇಳಿ ಇದು ಒಂದು ವಿಚಾರದಿಂದ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಅದು ಕೂಡ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು, ಗ್ಯಾರಂಟಿಗಳದು ಪ್ಲಸ್ ನಮಗೆ ಯು ವಿ ಬಣಕಾರ್. ಹೀಗಾಗಿ ನಾವು 15,000 ಮತಗಳ ಅಂತರದಿಂದ ಗೆಲ್ಲಲಿಕ್ಕೆ ಅವಕಾಶ ನಮಗೆ ಆಯಿತು. ಕೇವಲ ನಾವು ಇನ್ನೂ 25,000ಕ್ಕಿಂತ ಹೆಚ್ಚಿಗೆ ಮತಗಳಿಂದ ನಾವು ಗೆಲ್ತಿದ್ವಿ. ಆದರೆ ಪ್ರತಿಯೊಂದು ಮತಕ್ಕೂ ಕೂಡ 2,000ರಿಂದ 5,000 ರೂಪಾಯಿ. ಆಮೇಲೆ ಒಂದು ವರ್ಷದ ಮೊದಲೇ ಎಲ್ಲ ಗ್ರಾಮಗಳಿಗೆ 5-5 ಲಕ್ಷ ರೂಪಾಯಿ, ದೇವಸ್ಥಾನಕ್ಕೆ, ಮಸೀದಿಗೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ 5-5 ಲಕ್ಷ ರೂಪಾಯಿ ಕೊಟ್ಟಾರೆ. ಪ್ರತಿಯೊಂದು ಗ್ರಾಮಕ್ಕೂ ಸುಮಾರು ಒಂದು 120-130 ಹಳ್ಳಿ ಬರ್ತಾವೆ ನಮ್ಮ ಎರಡೂ ಅಷ್ಟು ದುಡ್ಡು ಕೊಟ್ಟರು. ಮತ್ತು ನಂತರ ಇಲೆಕ್ಷನ್ ಪ್ರಚಾರ ಟೈಮ್ದಲ್ಲಿ ಕೂಡ ದುಡ್ಡು ಕೊಟ್ಟರು. ಮತ್ತು ಅವರ ತೋಟದಲ್ಲಿ ದಿನ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ, ಹಗಲು ರಾತ್ರಿ ಕೂಡ. ಆಮೇಲೆ ರಾತ್ರಿ ಅವ್ರು ಕರ್ಕೊಂಡೋಗಿ ಮನೆ ಬಿಡಲಿಕ್ಕೆ ಗಾಡಿಗಳ ವ್ಯವಸ್ಥೆ ಅವ್ರವ್ರ ಮನೆಗೆ. ಇದು ನಮ್ಮ ಇವು ಭಾರತೀಯ ಜನತಾ ಪಕ್ಷದ್ದು ಇದೆಲ್ಲ ಜನರಿಗೆ ಜಗಜ್ಜಾರಿ. ಆಮೇಲೆ ಶಾಸಕರು ಕೊಂಡ್ಕೊಳ್ತೀನಿ, ನನ್ಗೆ ಯಾರು ಸೋಲಿಸ್ತಾರೆ ಈ ಇದರಲ್ಲಿ, ಅವರ ಹೊರಟು ಸ್ವಭಾವ ಪ್ಲಸ್ ಸೆಲ್ಫಿಶ್ನೆಸ್ಸು ಪ್ಲಸ್ ಒಂದು ದಬ್ಬಾಳಿಕೆ. ನಾ ಕೊಂಡ್ಕೊಳ್ತೀನಿ, ಮತಗಳನ್ನು ಕೊಂಡ್ಕೊಂಡು ನಾ ಗೆಲ್ತೀನಿ. ನನಗೆ ಯಾರ್ದು ಅವಶ್ಯಕತೆಯೂ ಇಲ್ಲ. ನಾ ದುಡ್ಡು ಬೇಕಾದಷ್ಟು ಆ ಒಂದು ಭಯಂಕರವಾದ ಒಂದು ಮದ ಆ ಒಂದು ಇದನ್ನು ಜನರಿಗೆ ಸಂಪೂರ್ಣ ಜನರ ಪರಿವರ್ತನೆ ಆಯಿತು. ಅಷ್ಟು ದುಡ್ಡು ಕೊಟ್ಟರೂ ಕೂಡ ನಾವು 15,000 ಮತ ಅಂತರದಿಂದ ನಾವು ಗೆದ್ವಿ. ಕೊನೆ 2-3 ದಿವಸದಲ್ಲಿ ಸಿಕ್ಕಾಪಟ್ಟೆ ಜನಗಳನ್ನು ನಾಯಕರನ್ನ ಖರೀದಿ ಮಾಡಿದರು. ಆದರೂ ಕೂಡ ಅದು ಪ್ರತಿಫಲ ಕೊಡಲಿಲ್ಲ. 15,000 ನಮ್ಮ ಹಿರೇಕೆರೆ ರಟ್ಟಹಳ್ಳಿ ಯಾವಾಗಲೂ 555 ಮತಗಳ ಅಂತರದಿಂದ ಗೆದ್ದದ್ದು. 2,000, 3,000, 4,000, 5,000, ಮ್ಯಾಕ್ಸಿಮಮ್ ಅಂದರೆ 5,000 ಇಲ್ಲಿವರೆಗೆ. ಸ್ವಾತಂತ್ರ್ಯದ ನಂತರದಿಂದ ಇಲ್ಲಿವರೆಗೆ ಇದು ಹೈಯೆಸ್ಟ್ ಇದು ಮತಗಳ ಅಂತರದಿಂದ ನಾವು ಕಾಂಗ್ರೆಸ್ ಗೆದ್ವಿ. ಸರಿ ಸರ್, ಈಗ ತಾವು ಇವೆಲ್ಲ ಬೆಳವಣಿಗೆ ಅಂತ ತಾವು ತಿಳಿಸ್ತಾ ಇದ್ದೀರಿ. ಈಗ ಬರ್ತಾ ಇರುವಂಥ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ವರ್ಸಸ್ BJP, ಬೊಮ್ಮಾಯ ವರ್ಸಸ್ ಆನಂದ ಸ್ವಾಮಿ ಕಡ್ಡದೇವ್ರ ಮಠ. ಆದರೆ ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ, ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಪ್ರಭಾವ, ಇದೇ ತವರು ಕ್ಷೇತ್ರದ ಶಾಸಕರು, ಅಂದರೆ ಅವ್ರದ್ದು ವಿಧಾನಸಭಾ ಕ್ಷೇತ್ರ ಧಾರವಾಡ ಜಿಲ್ಲೆಗೆ ಸೇರ್ಪಡೆಯಾಗಿದೆ, ನಿಮಗೆ ಇಲ್ಲಿ ಅವರು ಬಂದಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ 5 ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವರಿದ್ದಾರೆ. ಆ ಕಡೆ ಗದಗಿನ 3 ಕ್ಷೇತ್ರದ 1 ಕ್ಷೇತ್ರದ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಭಾರತೀಯ ಜನತಾ ಪಕ್ಷದವರು, 7 ಜನ ನಿಮ್ಮ ಶಾಸಕರು ಇರೋದ್ರಿಂದ. ಆದರೆ ಮಾಜಿ ಮುಖ್ಯಮಂತ್ರಿ ಪ್ರಭಾವದಲ್ಲಿ ಆನಂದ ಸ್ವಾಮಿ ಗಡ್ಡದೇವ್ರ ಮಠ ಅವರು ಎಷ್ಟು ಪ್ರಭಾವದಿಂದ ಗೆಲ್ಲಬಹುದು? ಯಾಕಂದರೆ 2004ರಿಂದ 2019ವರೆಗೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 2 ಲಕ್ಷದವರೆಗೂ ಕೂಡ ಸೋಲ್ತಾನೆ ಬಂದಿದ್ದೀರಿ. ಆದರೆ ಗೆಲ್ಲಲಿಕ್ಕೆ ಎಷ್ಟು ಅಂತರ ಬರಬಹುದು? ಯಾವ ಅಜೆಂಡಾ ಮೇಲೆ ತಾವು ಗೆಲ್ಲಬಹುದು?
ನಮ್ಮ ಲೋಕಸಭಾ ವಿಶೇಷವಾಗಿ ಹಾವೇರಿ ಮತ್ತು ಗದಗ ಜಿಲ್ಲಾ ಲೋಕಸಭಾ ಕ್ಷೇತ್ರ ಭಾಳ ಒಂದು ವಿಶೇಷ. ಮೊದಲಿಂದಲೂ ಕಾಂಗ್ರೆಸ್ಗೆ ಭಾಳ ಒಲವಿದ್ದಂಥ ಕ್ಷೇತ್ರ. ನಂತರದಲ್ಲಿ ತಾವು ಹೇಳಿದ ಹಾಗೆ ಸತತ 4 ಬಾರಿ ಭಾರತೀಯ ಜನತಾ ಪಕ್ಷ 2004ರಿಂದ 2019ರವರೆಗೆ ಹೌದು 4 ಬಾರಿ ಶಿವಕುಮಾರ್ ಉದಾಸಿ ಅವರು 4ರಿಂದ 9ವರೆಗೆ ಮಂಜುನಾಥ್ ಕುನ್ನೂರು ಇದ್ದರು. ಆಮೇಲೆ ಶಿವಕುಮಾರ್ ಉದಾಸಿ 3 ಬಾರಿ. ಹೌದು. ಆದರೆ ಇದು 4 ಬಾರಿ ಸತತ ಒಂದು ಭಾರತೀಯ ಜನತಾ ಪಕ್ಷ ಮತ್ತು ಅವ್ರ ಕಡೆಯಿಂದ ಇದು ಒಂದು ಆಡಳಿತ ಒಂದು ಏನಿದೆ, ಆಡಳಿತದ ವಿರೋಧ ಅಲೆ ಇದೆ. ಫಸ್ಟ್ ಆ್ಯಂಟಿ ಇನ್ಕ್ಯುಬೇಷನ್ ಅಂತಾರಲ್ಲ, ಸತತವಾಗಿ ಆ್ಯಂಟಿ ಇನ್ಕ್ಯುಬೇಷನ್ ಆಡಳಿತ ಅಲೆ ವಿರೋಧ ಪರವಾಗಿ ಜನರು ಬೇಸತ್ತು ಹೋಗ್ಯಾರ. ಎಷ್ಟರ ಮಟ್ಟಿಗೆ ಬೇಸತ್ತು ಹೋಗ್ಯಾರ ಅಂತಂತಂದ್ರೆ ಈ ಸಾರಿ ಅದ್ರ ಪರಿಣಾಮ ಗೊತ್ತಾಗುತ್ತೆ. ಪ್ರತಿ ಸಾರಿ ಹೇಗೋ ಮಾಡಿ ಏನೋ ಸುಳ್ಳು ಹೇಳ್ಕೊಂಡು ಮಾಡಿಕೊಂಡು ಮೋದಿ ಮೇಲೆ ಭರವಸೆ ಕೊಟ್ಕೊಂಡು ಹೇಗೋ ದಾಟ್ಕೊಂಡು ಬರ್ತಾಯಿದ್ರು. ಆದರೆ ಈ ಸರಿ ಆಗಲ್ಲ. ಅದ್ರ ಜೊತೆಗೆ ನಮಗೆ ಕಾಂಗ್ರೆಸ್ ಪಕ್ಷದ ನಮ್ಮ ಗ್ಯಾರಂಟಿ 5 ಗ್ಯಾರಂಟಿ ಏನಿದೆಯಲ್ಲ ಅವು ನಮ್ಮನ್ನು ವಿಶೇಷವಾಗಿ ಕೈ ಹಿಡಿತದೆ. ಜನಸಾಮಾನ್ಯರಿಗೆ, ಕಡು ಬಡವರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಪ್ರತಿಯೊಬ್ಬರಿಗೂ ಈ ಗ್ಯಾರಂಟಿಯಿಂದ ಸಹಾಯ ಆಗಿದೆ. ಇವತ್ತಿನ ದಿವಸ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಬರಗಾಲ ಇದ್ದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸಮಾಜದಲ್ಲಿ ಯಾವುದೇ ಥರದ ಒಂದು ತಲ್ಲಣದ ಒಂದು ವ್ಯವಸ್ಥೆ ಇಲ್ಲ. ಅದು ಯಾಕಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ. ಪ್ರತಿಯೊಬ್ಬರು ಅವ್ರಿಗೆ ಸಮಾಧಾನ ಇದೆ, ಆಡಳಿತ ಚೆನ್ನಾಗಿ ನಡೀತಾ ಇದೆ, ಅವ್ರಿಗೆ ಭರವಸೆ ಕೊಟ್ಟಂಥ ಎಲ್ಲ ಗ್ಯಾರಂಟಿಗಳು ಅವ್ರ ಮನೆಗೆ ತಲುಪ್ತಾ ಇದ್ದಾವೆ. ಇದರಿಂದ ಏನಾಗಿದೆ, ಸದ್ಯಕ್ಕೆ ಮಟ್ಟಿಗಾದರೂ ನಮ್ಮ ಜೀವನ ಒಂದು ಸಮಾಧಾನಕರ ಬರ್ತಾ ಇದೆ. ಸಮಾಧಾನಕರ 2,000 ರೂಪಾಯಿ ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾ ಇದೆ. ಗೃಹ ಜ್ಯೋತಿ ಕೊಡ್ತಾ ಇದೆ, ಶಕ್ತಿ ಯೋಜನೆ ನಡೀತಾ ಇದೆ, ಯುವ ನಿಧಿ ನಡೀತಾ ಇದೆ, ಮತ್ತು ಅಕ್ಕಿ ಕೂಡ ಕೊಡ್ತಾ ಇದ್ದೇವೆ. ಕೇಂದ್ರದವ್ರು ಇಷ್ಟು ತೊಂದರೆ ಮಾಡ್ತಿದ್ರು ಕೂಡ 5 kg ಅಂತೂ ಅಕ್ಕಿ ಕೊಡ್ತಾ ಇದರಿಂದ ನಡೀತಾ ಇದೆ. 5 kgಗೆ ನಾವು ದುಡ್ಡನ್ನು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಹಾಕ್ತದೆ. ಪ್ರತಿಯೊಂದು ಮನೆಗೂ ಬರ್ತಾರೆ. ನಾವೆಲ್ಲ ಭಾಳ ಮನೆಗೆ ಹಳ್ಳಿ ಕಡೆಗೆ ಹೋದಾಗೆಲ್ಲ ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಆಮೇಲೆ ಪ್ರತಿ ಸಾರಿ ಕೂಡ ನಾವು ಸಭೆ ಸಮಾರಂಭಗಳಲ್ಲಿ ಇವು ಹಲವಾರು ಇಂಥವು ಏನು ಕೆಲವೊಂದೆಲ್ಲ ಆಧಾರ್ ಅಪ್ಗ್ರೇಡ್ ಆಗಬೇಕು. ಆಮೇಲೆ ನಮಗೆ ಇದೆಯಲ್ಲ ರೇಷನ್ ಕಾರ್ಡ್ ಇದಾವಲ್ಲ, ರೇಷನ್ ಕಾರ್ಡ್ಗಳು ಅಪ್ಗ್ರೇಡ್ ಆಗಬೇಕು. ಅವನ್ನೆಲ್ಲ ಪ್ರತಿನಿತ್ಯ ಯಾರ್ಯಾರಿಗೆ ಏನಾದ್ರು ತೊಂದರೆ ಇದೆ ಅವ್ನು ರೆಗ್ಯುಲರಾಗಿ ನಾವು ಅಟೆಂಡ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಗ್ಯಾರಂಟಿ ಏನು ಯೋಜನೆಗಳಿದ್ದಾವಲ್ಲ ಅವು ಸಿಗ್ತಾಯಿದ್ದಾವೆ. ಭರವಸೆಗಳು ಈಡೇರಿದ್ದಾವೆ, ಜನರಿಗೆ ಸಮಾಧಾನ ಇದೆ, ತೃಪ್ತಿ ಇದೆ. ಅವು ನಮ್ಮ ಕೈ ಹಿಡಿತವೆ. ಈ ಸಾರಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ಏನು ಅಸೆಂಬ್ಲಿನಲ್ಲಿ ಏನು ನಮಗೆ ಜನ ನಮ್ಮ ಕೈ ಹಿಡಿದಿದ್ದಾರೆ ಅಷ್ಟೇ ನಮ್ಮ ಕೈ ಹಿಡಿದ್ರೆ ನಾವು ಸರಳವಾಗಿ 1-1.5 ಲಕ್ಷದಿಂದ ನಾವು ಗೆದ್ದು ಬರ್ತೇವೆ ಅಂತರದಿಂದ. ಅಷ್ಟೇ, ಹೆಚ್ಚಿದ್ದೇನು. ಮೋದಿಯವರ ಒಂದು ಪ್ರಭಾವ, ಅವ್ರು ಮಾಡಿದಂಥ ಏನು ಪ್ರಚಾರ, ಪ್ರಪಗಂಡ, ಧರ್ಮ ವಿರೋಧಿ ಕೆಲಸ ಕಾರ್ಯಗಳು, ಆಮೇಲೆ ಏನಂತಾರೆ ಕೋಮು ಇದನ್ನು ಗಲಭೆಗಳನ್ನು ಮಾಡುವಂಥದ್ದು, ಕೋಮು ಗಲಭೆ ಮತ್ತು ಇತರ ಎಲ್ಲ ವಿಷಯಗಳನ್ನು ತಿಳಿಸುವಂಥ ಗಲಭೆ ಮಾಡುವಂಥದ್ದು ಇದ್ರ ಪರವಾಗಿ ಇದೆಲ್ಲದೂ ಕೂಡ ನಾವು ಬದಿಗೊತ್ತಿ ಆದರೂ ಕೂಡ ನಾವು 1-1.5 ಲಕ್ಷದಿಂದ ಮತಗಳಿಂದ ನಮ್ಮ ಆನಂದ ಸ್ವಾಮಿ ಗಡ್ಡದರ ಮಠ ಅವರು ಗೆದ್ದು ಬರ್ತಾರೆ. ಯಾಕಂತಂತಂದರೆ ಕಾಂಗ್ರೆಸ್ ಪಕ್ಷ ಜನರ ಕೈ ಹಿಡಿದಿದೆ. ಯಾಕಪ್ಪ ಅಂತಂದರೆ ಅಂಥ ಒಂದು ದುರಾಡಳಿತ ಎಷ್ಟು ಅಜಗಜಾಂತರ ವ್ಯತ್ಯಾಸ ಆಗಿದೆ ಅಂದರೆ ಅಂಥ ದುರಾಡಳಿತ ಅದನ್ನೆಲ್ಲ ಹೋಗಲಾಡಿಸಿ ಪ್ಲಸ್ ನಾವು ಜನರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೀವಿ. ಒಂದು ಕಡೆಗೆ ದುರಾಡಳಿತ, ಏನೂ ಇಲ್ಲದ ಒಂದು ಪರಿಸ್ಥಿತಿ, ಸರಿಯಾದ ಕಾರ್ಯಕ್ರಮ ಇಲ್ಲ. ಕಾರ್ಯಕ್ರಮ ಇದ್ದರೂ ಕೂಡ ಮುಟ್ಟಂಗಿಲ್ಲ. 40% ಭ್ರಷ್ಟಾಚಾರ ಸ್ವಾಮಿ. ಇಲ್ಲಿ ಅಡಿಗಲ್ಲು ಹಾಕ್ಬೇಕಂತಂದ್ರೆ 40% ಕೊಟ್ಟು ಅಡಿಗಲ್ಲು ಹಾಕ್ಸ್ಬೇಕು. ಅಲ್ಲಿವರೆಗೂ ಅಡಿಗಲ್ಲು ಹಾಕಲ್ಲ.
ಇಂಥ ಒಂದು ಸನ್ನಿವೇಶ, ಇಂಥ ಒಂದು ಇದನ್ನು ನೋಡಿವಿ. ಇದು ನಮ್ಮ ಹಿರೇಕೆರೆ ಅಟ್ಟೇಳೆಲ್ಲ ರಾಜ್ಯ ತುಂಬಾ ಈ ರೀತಿ ನಾವು ನೋಡಿದ್ದೀವಿ. ರಾಜ್ಯ ತುಂಬಾ ಈ ರೀತಿ ನೋಡಿದ್ದೀವಿ. ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತಿ ಹಂತದಲ್ಲೂ ಹೋರಾಟ ಮಾಡ್ತು. ನಮ್ಮ ಸಿದ್ದರಾಮಯ್ಯ ಅವರ ಕೊಡುಗೆ, ಅವರ ಒಂದು ಹೋದ ಸರ್ಕಾರ ಕೂಡ ಅವರು 2013ರಿಂದ 18ರವರೆಗೆ ಎಲ್ಲ ವರ್ಷ 13ರಿಂದ 18ರವರೆಗೆ 2013ರಿಂದ 13 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಮಾಡ್ತಾರು ಮತ್ತು ಎಲ್ಲ ಭರವಸೆಗಳನ್ನು ಈಡೇರ್ತಂತಾರು. 156 ಭರವಸೆಯಲ್ಲಿ 165-166 ಭರವಸೆ 156 ಭರವಸೆಯಲ್ಲಿ 154 ಭರವಸೆ ಪೂರೈಕೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು. ಸರಿ ಸರ್, ಆನಂದ ಸ್ವಾಮಿಯವರು ಗೆಲ್ಲುವುದು ನಿಶ್ಚಿತ ಅಂತ ತಾವು ಹೇಳ್ತಾ ಇದ್ರಿ. ಆದರೆ ಇಲ್ಲಿ ಬೊಮ್ಮಾಯಿ ಅವರಿಗೆ ಮತ್ತು ಆನಂದ್ ಅವರಿಗೆ ಫೈಟ್ ಬೀಳುತ್ತಾ ಅಥವಾ ಪಕ್ಷದ ಮೇಲೆ ಫೈಟ್ ಬೀಳುತ್ತಾ? ಇಲ್ಲಿ ಈ ಲೋಕಸಭಾ ಎಲೆಕ್ಷನ್ನು ಇದು ಪಕ್ಷದ ಮೇಲೆ ಹೋಗುತ್ತೆ. ಬೊಮ್ಮಾಯಿ ಅವರು ಇದ್ದರೂ ಕೂಡ, ಅವರು ಮುಖ್ಯಮಂತ್ರಿ ಇದ್ದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಮಾಜಿ ಮುಖ್ಯಮಂತ್ರಿ ಅವಾಗ ಅವರು ಹಿಂದಿನ ವಿಧಾನಸಭೆ ಎಲೆಕ್ಷನ್ನಲ್ಲಿ ಅವರು ಮುಖ್ಯಮಂತ್ರಿ ಇದ್ದರು. 23 ನಂತರ 23 ಮುಖ್ಯಮಂತ್ರಿ ಇದ್ದರು. ಆದರೆ ಅವ್ರ ಏನು ಪ್ರಭಾವ ಇಲ್ಲಿ 6ರಲ್ಲಿ 5 ಕಾಂಗ್ರೆಸ್ ಆರಿಸಿ ಬಂದರು. 6 ತಾಲೂಕಲ್ಲಿ 5, ಒಂದು ಅವರು ಶಿಗ್ಗಾಂವ್ನಲ್ಲಿ ಮಾತ್ರ ಅವರ ಪ್ರಭಾವ ಬೇಕಾಯ್ತು, ಅದು ಒಂದು ಗೆದ್ಕೊಂಡ್ರು. ಆದರೆ 5 ಹಿರೇಕೆರೂರು, ರಾಣೆಬೆನ್ನೂರು, ಹಾವೇರಿ, ಬ್ಯಾಡಗಿ ಮತ್ತು ಹಾನಗಲ್ 5 ತಾಲೂಕಲ್ಲಿ ನಾವು ಅಗದಿ ಸರಳ ಮತ್ತು ಪ್ರಚಂಡ ಬಹುಮತದಿಂದ ಆರಿಸಿ ಬಂದ್ವಿ. ಅವ್ರು ಏನೂ ಮಾಡೋಕ್ಕಾಗಲಿಲ್ಲ. ಅದೇ ಸೇಮ್ ಈಗ ಪಾರ್ಲಿಮೆಂಟ್ ಯಾವಾಗ ಅವರು ಸ್ವತಃ ಅವರು ವಿಧಾನಸಭೆ ಅವರ ಒಂದು ಸರ್ಕಾರನೇ ಉಳ್ಸೋಕ್ಕಾಗಲಿಲ್ಲ ಅಂದಮೇಲೆ ಇವಾಗ ಅವರು ಪರಾಭವ ಆಗಿ ಈಗ ಪಾರ್ಲಿಮೆಂಟ್ನಲ್ಲಿ ಯಾವ ರೀತಿ ಜನರ ಮೇಲೆ ಯಾವ ರೀತಿ ನಮ್ಮ ಕಾಂಗ್ರೆಸ್ ವಿರುದ್ಧ ಇಂಥ ಗ್ಯಾರಂಟಿ, ಇಂಥ ಸವಲತ್ತುಗಳನ್ನು, ಆಮೇಲೆ ಇಂಥ ಒಂದು ಮುಖ್ಯಮಂತ್ರಿ, ಇಂಥ ಒಂದು ಅಧ್ಯಕ್ಷರು, ಇಂಥ ಒಂದು ಆಡಳಿತದ ವಿರುದ್ಧ ಅವರು ಯಾವ ರೀತಿ ಒಂದು ಪ್ರಭಾವ ಬೀರಿ ಅವರು ಗೆಲ್ಲಕ್ಕಾಗ್ತದೆ? ಸಾಧ್ಯವೇ ಇಲ್ಲ. 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ನಾವು ಪಕ್ಷನ ಪ್ರಚಾರ ಮಾಡೋದು. ಕಾಂಗ್ರೆಸ್ ಪಕ್ಷ, ಯಾಕಂದರೆ ನಾವು ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಸಮನಾದ ರೀತಿಯಲ್ಲಿ ಎಲ್ಲರಿಗೂ ಕೂಡ ಗ್ಯಾರಂಟಿಗಳು ಹರಿದು ಹಂಚಿ ಹೋಗ್ಯಾವು. ಯಾವ ಒಂದು ತಾರತಮ್ಯ ಇಲ್ಲ. ಯಾರಿಗೆ ಸಿಗಬೇಕು, ಪ್ರತಿಯೊಬ್ಬರು ಯಾರು ಅರ್ಹತೆ ಆದಾರ ಅವ್ರಿಗೆಲ್ಲ ಸಿಕ್ಕಿದೆ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಆದಷ್ಟು ಹೆಚ್ಚಿನ ಒಂದು ಜನರಿಗೆ ಅನುಕೂಲ ಆಗಿದೆ. ಹಾಗಾಗಿ ಅದನ್ನು ನಮ್ಮನ್ನು ಕೈ ಹಿಡಿತಿದೆ, ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಿದೆ. ಆನಂದ ಸ್ವಾಮಿ ಗಡ್ಡಿದೇವರು ಮೌಟವನ್ನು ಸರಳವಾಗಿ 1-1.5 ಲಕ್ಷದಿಂದ ಗೆಲ್ತಾರೆ. ಸರಿ ಸರ್, ಕೊನೆಯದಾಗಿ ನನ್ನ ಸಮಯದ ವಿಚಾರ ಮಾಡ್ತಾ ನೀವು ಕೂಡ ಒಂದು ನಿಮ್ಮ ಪಕ್ಷದ ಮತ್ತು ನಿಮ್ಮ ಒಂದು ಪ್ರೈವೇಟ್ ಕಾರ್ಯಕ್ರಮಕ್ಕೆ ಹೋಗುವ ಸಂದರ್ಭದಲ್ಲಿ ಕೂಡ ನಮಗೆ ಅವಕಾಶ ಮಾಡಿಕೊಟ್ರಿ. ನಾನು ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ವಿಧಾನಸಭಾ ಕ್ಷೇತ್ರ, ಅದು ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಭಾವ ಇರೋದು, ಅಂದರೆ ಅಲ್ಲಿ ಶಾಸಕರು ಇರೋದು. 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವ ಇರೋದು. ಕೊನೆಯದಾಗಿ 8 ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾದ ಮುಖಾಂತರದಿಂದ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಅಲ್ಲಿನ ಮತ ಬಾಂಧವರಿಗೆ ಗ್ಯಾರಂಟಿ ಸೌಲಭ್ಯವನ್ನು ಪಡಿಲಾರ್ದಂಥ ಮತ್ತು ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಮತ ಬಾಂಧವರಿಗೆ ನಮ್ಮ ಮೀಡಿಯಾ ಮುಖಾಂತರದಿಂದ ತಾವು ಹಿರೇಕೆರೂರು ವಿಧಾನಸಭಾ 86ನೇ ವಿಧಾನಸಭಾ ಕ್ಷೇತ್ರದಿಂದ ಮಂಜುನಾಥ್ ಸಿ ತಂಬಾಕದ ನಿಮ್ಮ ನೇತೃತ್ವದಲ್ಲಿ ತಾವು ಕೂಡ ಈ ಜಿಲ್ಲೆಯ ಈ ವಿಧಾನಸಭೆಯ ಮುಖಂಡರಾಗಿ ಕಾಂಗ್ರೆಸ್ಸದ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಸರ್ ಆ ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿಗೆ? ಎಲ್ಲ ಮತದಾರರಿಗೆ ನಂದು ಸವಿನಯ ಪ್ರಾರ್ಥನೆ. ತಾವು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು, ಕಾಂಗ್ರೆಸ್ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಗೊಂಬಂದ್ರಿ. ಹಿಂದೆಂದೂ ಕೊಡದಂಥ ಒಂದು ಮೆಜಾರಿಟಿ ತಾವು ಕೊಟ್ರಿ. ಹಿಂದೆ ಸರ್ಕಾರ ಆದಂಥ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಹಿಂಬಾಗಿಲಿನಿಂದ ಸರ್ಕಾರ ಮಾಡಿದ್ರು. ಅವ್ರಿಗೆ ಯಾವಾಗಲೂ ತಾವು ಬಹುಮತ ಕೊಡಲಿಲ್ಲ. ಆದರೂ ಕೂಡ ಹಿಂಬಾಗಿಲಿನಿಂದ ಬಂದು ಸರ್ಕಾರ ನಡೆಸಿ ಎಂಥ ದುರಾಡಳಿತ
ಮಾಡಿದರು ಅನ್ನೋದು ತಮಗೆಲ್ಲ ಶಾಶ್ವತ, ತಮಗೆಲ್ಲ ಅರಿವಿದೆ. ದಯವಿಟ್ಟು ಸುಳ್ಳು ಪ್ರಚಾರ, ಭಾರತೀಯ ಜನತಾ ಪಕ್ಷ ಅದರ ನೇತೃತ್ವ ವಹಿಸಿದಂಥ ಮೋದಿಯವರಾಗಲಿ ಇತರ ನಾಯಕರಾಗಲಿ ಸುಳ್ಳು ಭರವಸೆಗಳಿಗೆ ಮರು ಹೋಗಬೇಡ್ರಿ. ನಿಮಗೆ ಯಾವ ಥರದ ಒಂದು ಸತತವಾಗಿ 2014ರಿಂದ ಇಲ್ಲಿವರೆಗೆ ಯಾವ ಥರದ ಒಂದು ಆಡಳಿತ ಇದೆ, ಯಾವ ಥರದ ಒಂದು ಬೆಲೆ ಏರಿಕೆ ಆಗಿದೆ, ಯಾವ ಥರದಿಂದ ಪ್ರತಿಯೊಂದು ಸಾಮಗ್ರಿ ಕೂಡ ತಾವು ಕಷ್ಟಪಟ್ಟು ತಂದು ಜೀವನ ಮಾಡುವ ಒಂದು ಪರಿಸ್ಥಿತಿ ಅನುಭವಿಸಿದ್ರಿ. ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇದೆ. ಇವಾಗಿನ ಒಂದು ಪರಿಸ್ಥಿತಿ ಹೇಗಿದೆ ಸ್ವಲ್ಪ ತಾವು ತುಲನೆ ಮಾಡಿರಿ. ಒಂದು ವರ್ಷದಿಂದ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಎಲ್ಲ ಗ್ಯಾರಂಟಿ ಭರವಸೆಗಳನ್ನು ಈಡೇರಿಸಿದ ಮೇಲೆ ತಮಗೆ ಜೀವನ ನಡೆಸಲಿಕ್ಕೆ ಸುಸೂತ್ರವಾಗಿ ಎಲ್ಲ ರೀತಿಯ ಒಂದು ವ್ಯವಸ್ಥಿತವಾದ ಒಂದು ಆಡಳಿತ, ತಮ್ಮ ಮನೆ ಬಾಗಿಲಿಗೆ ಬರುವಂಥ ಆಡಳಿತ, ತಮ್ಮ ಮನೆ ಬಾಗಿಲಿಗೆ ಬರುವಂಥ ಸವಲತ್ತುಗಳು, ಇಂಥ ಒಂದು ಪಕ್ಷ ಅದನ್ನು ದಯವಿಟ್ಟು ತಾವೆಲ್ಲ ಕೈ ಹಿಡಿಬೇಕು. ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ, ನನ್ನ ಸವಿನಯ ಪ್ರಾರ್ಥನೆ, ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಹುರಿಯಾಳಗಳನ್ನು ಎಲ್ಲ ಕಡೆಗೆ 28 ಸ್ಥಾನವನ್ನು ಕೂಡ ತಾವೆಲ್ಲ ಕಾಂಗ್ರೆಸ್ ಪಕ್ಷ ಮತದಾರನ ಜಯಬೇರಿ ಗೆಲ್ಲಿಸಬೇಕು. ಮತ್ತು ನಮ್ಮ ಹಾವೇರಿ ಮತ್ತು ಗದಗ್ ಲೋಕಸಭಾ ಕ್ಷೇತ್ರದಿಂದ ಆನಂದ ಸ್ವಾಮಿ ಗಡ್ಡೆದೇವ್ರ ಮಠ ಅವ್ರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು. ಒಂದು ಪ್ರಬಲವಾದ ಶಕ್ತಿ ಕೇಂದ್ರಕ್ಕೆ ಹೋಗಬೇಕು. ಕೇಂದ್ರದ ಒಂದು ದುರಾಡಳಿತ ಒಂದು ಬಂದಾಗಬೇಕು. ಜನಸಾಮಾನ್ಯರಿಗೆ ಎಲ್ಲ ತಮಗೆ ಅನುಕೂಲ ಆಗುವಂಗ ಎಲ್ಲ ಯೋಜನೆಗಳು ಸಿಗಬೇಕು. ತಾವು ಈ ರೀತಿ ಈ ವರ್ಷ ತಾವು ಎಲ್ಲರನ್ನೂ ಎಲ್ಲ 28 ಕ್ಷೇತ್ರ ಮತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಉಮೇದುವಾರನ್ನ ಜಯಬೇರಿಯಿಂದ ಗೆಲ್ಲಿಸ್ತೀರಿ ಅಂತ ನನಗೆ ಆಶ್ವಾಸನೆ ಇದೆ. ತಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸ್ತೇನೆ. ನಮಸ್ತೆ ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಮಂಜುನಾಥ್ ಸಿ ತಂಬಾಕದವರು ನಿಮ್ಮ ಪಕ್ಷದ ಕಾರ್ಯಕ್ರಮ ಮತ್ತು ನಿಮ್ಮ ವೈಯಕ್ತಿಕ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಕ್ಕ ಸಂದರ್ಭದಲ್ಲೂ ಕೂಡ ನಮಗೆ ಬರಮಾಡಿಕೊಂಡು ನಿಮ್ಮ ಫಾರ್ಮಸಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ನಿಮಗೆ ಚಿರಋಣಿ ಆಗ್ತೀವಿ. ತಾವೇನು ಮತದಾರರಲ್ಲಿ ಕಳಕಳಿಯಾಗಿ ಮತ್ತು ಅಂಗಲಾಚಿ ನಿಮ್ಮ ಒಂದು ಬೇಡಿಕೆಗಳನ್ನು ಇಟ್ಟು ವಿಜಯೋತ್ಸವಕ್ಕೆ ಆಯ್ಕೆ ಮಾಡಿಕೊಳ್ತಾ ಇದ್ದೀರಿ, ಅದು ದೇವರು ಮತ್ತು ಈ ಕ್ಷೇತ್ರ ಮತ ಬಾಂಧವರು 135 ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ 2ನೇ ಬಾರಿ ಮುಖ್ಯಮಂತ್ರಿಯಾಗಿ 15 ಬಾರಿ ಬಜೆಟ್ ಮಂಡನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗ ಮತ ಬಾಂಧವರು ಆ ಅವಕಾಶ ಮತ್ತೆ ಕೊಡಲಿ ಅಂತೇಳಿ ನಮ್ಮ ಮೀಡಿಯಾ ಕಡೆಯಿಂದ ಹಾರೈಸುತ್ತಾ ಈ ಸಂದರ್ಶನಕ್ಕೆ ಅಂತ್ಯ ನೀಡ್ತಾ ಇದ್ದಾರೆ. ನಮಸ್ತೆ, ಜೈ ಹಿಂದ್. ಥ್ಯಾಂಕ್ ಯು, ನಮಸ್ಕಾರ. ವೀಕ್ಷಕರೇ, ಗಮನಿಸಿದಲ್ಲ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಹಿರೇಕೆರೂರು 86ನೇ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ, ಆದರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಮತ್ತು ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರಲಿ, KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಆಗಿರಲಿ ಮತ್ತು 2ನೇ ಬಾರಿಗೆ 15 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ CLP ನಾಯಕರು ಮತ್ತು ವಿರೋಧ ಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ UB ಬಣಕಾರ್ ಅವರಿಗೆ ಅವಕಾಶ ಮಾಡಿಕೊಟ್ಟು 15,020 ಮತಗಂತರದಿಂದ ಗೆಲ್ಲುವುದಲ್ಲಿ ಮಂಜುನಾಥ್ ಸಿ ತಂಬಾಕದವರ ಬಹುಮುಖ್ಯ ಪಾತ್ರ ಹೊಂದಿದೆ. ಕೋವಿಡ್ ಸಂದರ್ಭದಲ್ಲಿ ಸರ್ವಿಸ್ಗಳನ್ನಾಗಿರಲಿ, ಅದು ಕೋವಿಡ್ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಸರ್ವಿಸು ನನಗೆ ಕ್ರೆಡಿಟ್ ಬೇಡ, ನನ್ನ ಪಕ್ಷಕ್ಕೆ ಹೋಗಲಿ. ಕೋವಿಡ್ ಸಂದರ್ಭದಲ್ಲಿ ಸಲ್ಲಿಸತಕ್ಕಂಥ ಸರ್ವಿಸ್ಗಳನ್ನು ಅದು ನಾನು ಮಾಡಿದ್ದಲ್ಲ, ನನ್ನ ಪಕ್ಷ ಮಾಡಿದ್ದು. ಅದೇ ನನ್ನ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಗುಲಾಮಗಿರಿಯಾಗಿ ಪಕ್ಷದ ಸಿದ್ಧಾಂತದ ಮೇಲೆ, ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಹಾದಿಯ ಮೇಲೆ, ಪಕ್ಷದ ನಡೆಯ ಮೇಲೆ, ಪಕ್ಷದ ನುಡಿಯ ಮೇಲೆ, ಪಕ್ಷದ ಧ್ವನಿಯ ಮೇಲೆ ಕೆಲಸ ಮಾಡಿರ್ತಕ್ಕಂಥ ಮಂಜುನಾಥ್ ತಂಬಾಕ್ ನಾನು. ನಮ್ಮ ಅಜ್ಜನವರು ಕಲಗಟ್ಟಿಗೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಮುತ್ತಜ್ಜನವರು ಹಾವೇರಿ ಜಿಲ್ಲೆಯಲ್ಲಿ ರೈತರಾಗಿ ಕೆಲಸ ಮಾಡಿದ್ದಾರೆ. ಇವೆಲ್ಲವನ್ನು ಬೆಳವಣಿಗೆಯನ್ನು ನೋಡಿದರೆ ನಾನು ರಾಜಕೀಯಕ್ಕೆ ಬಂದಿದ್ದು ತಪ್ಪು ಮಾಡಿಲ್ಲ, ಸರಿ ಮಾಡಿದ್ದೇನೆ. ಆದರೆ ರಾಜಕೀಯದಲ್ಲಿ ಇದ್ದಿರ್ತಕ್ಕಂಥ ಕೆಲವೊಂದಿಷ್ಟು ಕೆಟ್ಟ ವಾತಾವರಣಗಳನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಬೇಕಾಗಿದೆ. 2023ರಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನ ಕೊಟ್ಟಿರ್ತಕ್ಕಂಥ ಈ ಹಿರೇಕೆರೂರು ಇನ್ಕ್ಲೂಡಿಂಗ್ ಮತದಾರರ ಕೂಡಿ 135 ಸ್ಥಾನವಾಗಿದೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 3ನೇ ಬಾರಿಗೆ ಮನೆ ಕಳಿಸೋದು ನಿಶ್ಚಿತ, ನಮ್ಮ ಪಕ್ಷಕ್ಕೆ ವಿಜಯವಾಗುವುದು ನಿಶ್ಚಿತ.
ಆದರೆ ಇವ್ರಿಗೆ ಎಷ್ಟು ಸುಳ್ಳು ಹೇಳಲಿ 15 ಲಕ್ಷ 2 ಕೋಟಿ ಹುದ್ದೆಗಳನ್ನು ಬಂದರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಕೇಂದ್ರದಲ್ಲಿ ಅಧಿಕಾರ ನಡೆಸೋದು ಶಾಶ್ವತ ನಾವೇ. ಇವೆಲ್ಲವನ್ನು ವಿಚಾರವನ್ನು ಗಮನಿಸಿದಾಗ ನ್ಯೂಸ್ 43 ಇಂಡಿಯಾಗೆ ಸಿಕ್ಕಿರತಕ್ಕಂಥ ಒಂದು ಸರ್ವೆ ರಿಪೋರ್ಟಲ್ಲಿ ನ್ಯೂಸ್ 43 ಇಂಡಿಯಾಗೆ ಸಿಕ್ಕಿರತಕ್ಕಂಥ ಒಂದು ವಿಶೇಷ ಸಂದರ್ಶನದಲ್ಲಿ ಮಂಜುನಾಥ್ ತಂಬಾಕ್ನವರು. ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.